Hello my dear students, welcome to chemistry classes. In this video session, I am going to explain the types of chemical bond. In the last video itself, we have learned that the definition for chemical bond. What is meant by chemical bond? The force of attraction which holds the constituent atoms or ions in a molecule. ಯಾವುದೋ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಒಂದು ಫೋರ್ಸ್ ಏನ್ ಮಾಡ್ತಾ ಇದೆ, ಎರಡು ಆಟಮ್ಸ್ ಅನ್ನ ಅಥವಾ ಎರಡು ಅಯಾನ್ಸ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನು ನಾವು ಕೆಮಿಕಲ್ ಬಾಂಡ್ ಅಂತ ಕರಿತೀವಿ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಹೋಲ್ಡ್ಸ್ ದ ಕಾನ್ಸ್ಟಿಟ್ಯೂಟೆಂಟ್ ಆಟಮ್ಸ್ ಆರ್ ಅಯಾನ್ಸ್ ಇನ್ ಎ ಮಾಲಿಕ್ಯೂಲ್ ಈಸ್ ಕಾಲ್ಡ್ chemical bond. Except noble gas element, all other elements will do not exist independently. Which elements exist independently andre adu only noble gases like helium, neon, argon, krypton, xenon and radon. ಅದಕ್ಕೆ ರೀಸನ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಬಿಕಾಸ್ ಆಲ್ ದ ನೋಬಲ್ ಗ್ಯಾಸ್ ಎಲಿಮೆಂಟ್ ಆಲ್ರೆಡಿ ಅಟೈನ್ ಆಕ್ಟೇಟ್ ಸ್ಟ್ರಕ್ಚರ್. ವಾಟ್ ಈಸ್ ಮೀನ್ ಬೈ ಆಕ್ಟೇಟ್ ಸ್ಟ್ರಕ್ಚರ್? The element which already containing 8 electrons in their valence shell is nothing but octet structure. According to Levy's quotient electronic model, it says that the element which already containing 8 electrons in their valence shell do not having tendency to undergo chemical combination. Elements reaction ಆಗಲ್ಲ. ಬೇರೆ ಎಲಿಮೆಂಟ್ ಜೊತೆ ಯಾಕೆ ಕಂಬೈನ್ ಆಗಲ್ಲ ಅಂದ್ರೆ ಆಲ್ರೆಡಿ ಆ ಎಲಿಮೆಂಟ್ಸ್ ಗೆ ಆಕ್ಟೇಟ್ ಸ್ಟ್ರಕ್ಚರ್ ಇರುತ್ತೆ. 8 ಎಲೆಕ್ಟ್ರಾನ್ಸ್ ವೇಲೆನ್ಸ್ ಶೆಲ್ ಅಲ್ಲಿ ಇರೋದ್ರಿಂದ ದೇ ಡು ನಾಟ್ ಅಂಡರ್ಗೋ ಕೆಮಿಕಲ್ ಕಾಂಬಿನೇಷನ್. ಅದರ್ ದ್ಯಾನ್ ನೋಬಲ್ ಗ್ಯಾಸಸ್, ರಿಮೈನಿಂಗ್ ಎಲಿಮೆಂಟ್ಸ್, ಎವ್ರಿ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಗ್ರೇಟರ್ ಟೆಂಡೆನ್ಸಿ ಟು ಅಂಡರ್ಗೋ ಕೆಮಿಕಲ್ ಕಾಂಬಿನೇಷನ್ ಐದರ್ ಬೈ ಲೂಸಿಂಗ್ ಆರ್ ಬೈ ಗೈನಿಂಗ್ ಆರ್ ಬೈ sharing electron in order to attain octet structure. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. Okay, in this video let us start the types of chemical bond. ಯಾವ ಟೈಪ್ಸ್ ಇದೆ ಅಂದ್ರೆ ಫಸ್ಟ್ one ionic bond or electrovalent bond. These chemical bonds are mainly classified into 6 types, and that the first one is ionic bond or electrovalent bond. Second one is covalent bond. Third one is coordinate bond or dative bond. Both are same. Coordinate bond or dative bond. And the next one is van der Waals interaction. Van der Waals interaction. The next one is hydrogen bond. And the last one is metallic bond. These are the several types of chemical bond. Let us start types of chemical bonding one by one. Under that, first one is ionic bond or electrovalent bond. ಏನಿದು ಅಯಾನಿಕ್ ಬಾಂಡ್ ಅಂದ್ರೆ ಏನು ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ನೇಮ್ ಅಲ್ಲೇ ಗೊತ್ತಾಗ್ತಾ ಇದೆ ಅಯಾನ್. ವಾಟ್ ಈಸ್ ಮೀನ್ ಬೈ ಅಯಾನ್? ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ಡ್ ಸ್ಪೀಸೀಸ್ ಆರ್ ಕಾಲ್ಡ್ ಅಯಾನ್. ಎರಡು ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಮಧ್ಯೆ ಬರ್ತಕ್ಕಂತ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ ಅದನ್ನ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲಿಮೆಂಟ್ ಎ ಅಂತ ಇಟ್ಕೊಳ್ಳಿ. ಎ ಎಲಿಮೆಂಟ್ ಗೆ ಚಾರ್ಜ್ ಪ್ಲಸ್ ಇದೆ, ಬಿ ಅಂತಕ್ಕಂಥ ಎಲಿಮೆಂಟ್ ಗೆ ಚಾರ್ಜ್ ಮೈನಸ್ ಇದೆ. When does positive charge of a element acquire? If the element lose electron, it will become positive sign. If an element accept an electron, it acquires negative sign. ಹಾಗಾದ್ರೆ ಎ ಅಂತಕ್ಕಂಥ ಎಲಿಮೆಂಟ್ ಗೆ ಚಾರ್ಜ್ ಪ್ಲಸ್ ಇದೆ, ಬಿ ಅನ್ನೋ ಎಲಿಮೆಂಟ್ ಗೆ ಚಾರ್ಜ್ ಮೈನಸ್ ಇದೆ. ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಗೊತ್ತಿದೆ. ವಿ ನೋ ದಟ್ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಲ್ವಾ, ಪ್ಲಸ್ ಮೈನಸ್ ಅಟ್ರಾಕ್ಟ್ ಆಗುತ್ತಲ್ವಾ. ಇವೆರಡು ಅಯಾನ್ಸ್ ಮತ್ತೆ ಯಾವುದೋ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತಲ್ಲ, ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ನಥಿಂಗ್ ಬಟ್ ಅಯಾನಿಕ್ ಬಾಂಡ್ ಆರ್ ಕೋವಲೆಂಟ್ ಅಯಾನಿಕ್ ಬಾಂಡ್ ಆರ್ ಎಲೆಕ್ಟ್ರೋವೇಲೆಂಟ್ ಬಾಂಡ್. ಅರ್ಥ ಆಯ್ತಾ? ಹಾಗಾದ್ರೆ ಎಕ್ಸಾಕ್ಟ್ ಡೆಫಿನೇಷನ್ ಏನು? ಅಯಾನಿಕ್ ಬಾಂಡ್ ಮೇ ಬಿ ಡಿಫೈನ್ಡ್ ಆಸ್ it is formed by complete transfer of electron from one atom to another atom. Ionic bond is formed by the complete transfer of electron from one atom to another atom. ಇಲ್ಲಿ ಏನ್ ಮಾಡ್ತಾ ಇದೆ, ಬಿ ಅಂತಕ್ಕಂತ ಒಂದು ಆಟಮ್ ಗೆ ಎ ಅನ್ನೋ ಆಟಮ್ ಏನ್ ಮಾಡ್ತಾ ಇದೆ, ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ, ಎಲೆಕ್ಟ್ರಾನ್ ನ ಕೊಡ್ತಾ ಇದೆ. ಯಾಕೆ ಕೊಡುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. After losing electron, it becomes positive. After gaining electron, B acquires negative sign. Then it will having some force of attraction. That attraction is called a ionic bond or electrovalent bond. What is ionic bond? Just it is a bond. It is a force of attraction exists between the two oppositely charged ions in a molecule anta helbodu. Athava it is obtained by the complete transfer of electron from one atom to another atom. ಈಗ ಕ್ವಶನ್ ಅರೈಸ್ ಆಗುತ್ತೆ, ಯಾಕೆ ಆ ಒಂದು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಬೇಕು? ವಾಟ್ ಇಸ್ ದ ರೀಸನ್? ಲೆಟ್ ಅಸ್ ಸಿ. ವಿ ಟೇಕ್ ಒನ್ ಎಕ್ಸಾಂಪಲ್. ಇಫ್ ಯು ಟೇಕ್ sodium
What is the atomic number of sodium? 11. The electronic configuration is 1s2, 2s2, 2p6, 3s1. It shows that first orbit containing 2 electron, second orbit containing 8 electron, third orbit, this is called valence orbit or valence shell containing 1 electron. Then how to represent the Levy symbol of sodium? Levy symbol represent it is the symbolic representation of valence electron in a dot like structure. Here how many dots must be mentioned here? The number of valence electron in sodium atom is 1. Hence I will put 1 dot here. That what is that dot represent? The number of valence electron. Suppose now tell me here sodium atom is less stable because of high energy ಅಂತಾನೆ ಹೇಳಬಹುದು. ನಾನು ನೆನ್ನೆ ಹೇಳಿದ್ದೀನಿ atoms are having higher energy and lesser will be the stability. Hence sodium, in order to attain octet structure, in order to attain 8 electron configuration or outermost electronic configuration 8 ಬರಬೇಕಾದ್ರೆ, in order to get octet structure, sodium has to lose how many electron? 1 electron, because if this sodium loses this 3s electron, this 2s and 2p orbital will become valence shell. Second shell will become valence shell. Hence after losing this 1 electron, it will become octet structure. ಆಗ ಏನಾಗುತ್ತೆ? After losing 1 electron, sodium ಗೆ ಚಾರ್ಜ್ ಏನ್ ಬರುತ್ತೆ? ಇಲ್ಲಿ ಪ್ಲಸ್ ಬರುತ್ತೆ. ಇಲ್ಲಿ ಏನಾಗಿದೆ? 1 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿದೆ. Here E minus represent loss of electron. Here in this Na plus ion, the electronic configuration is 2, then 8. Here 1 is represent 1 ಅನ್ನ represent ಮಾಡಂಗಿಲ್ಲ because 1 electron already lost ಮಾಡ್ಕೊಂಡಿದೆ. Sodium after losing 1 electron, it become mono positive ion. ಅರ್ಥ ಆಯ್ತಾ? ಯಾಕೆ sodium electron lost ಮಾಡ್ಕೋಬೇಕು? In order to get octet structure. Similarly, I will take one more example. Chlorine. Let us write the atomic number as well as electronic configuration. That is 1s2, 2s2, 2p6, 3s2, 3p5. This is the electronic configuration of chlorine. Tell me number of electron present in the first shell, that is 2. Number of electron present in the second main shell, 2 plus 6, 8. Number of electron present in the outermost shell, that is third shell. Fourth shell ಅಲ್ಲಿ ಇಲ್ಲ. ಓಕೆ, ಔಟರ್ಮೋಸ್ಟ್ ಶೆಲ್ ಅಲ್ಲಿ ಎಷ್ಟಿದೆ? 5 plus 2 ಎಷ್ಟಿದೆ? 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸರ್ ಯಾಕೆ ಸರ್ 3p5 ಬರ್ದಿದ್ದೀರಾ? 3p5 3p6 ಯಾಕೆ ಬರಲಿಲ್ಲ ಅಂದ್ರೆ ದ ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಈ 17. ನೀವೆಲ್ಲ ಟೋಟಲ್ ಮಾಡಿದಾಗ ಅಂದ್ರೆ ಎಲೆಕ್ಟ್ರಾನ್ಸ್ ಲೋಯರ್ ಎನರ್ಜಿ ಲೆವೆಲ್ ಇಂದ ಫಿಲ್ ಆಗ್ತಾ ಬರುತ್ತೆ. 2p5 ಗೆ 17 ಕಂಪ್ಲೀಟ್ ಆಗುತ್ತೆ. ಇಲ್ಲಿ 3s1 ಗೆ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ 11 ಕಂಪ್ಲೀಟ್ ಆಗುತ್ತೆ. ಅದ್ರಲ್ಲಿ ಹಿಯರ್ ನೌ ಟೆಲ್ ಮೀ this chlorine atom containing how many electrons in the valence shell? 7. In order to attain octet, whether it has to lose 7 electron or else it has to accept 1 electron, which is easy. 7 electron loss ಮಾಡ್ಕೊಳ್ಳೋದು ಈಸಿನಾ, 1 electron ಗೇನ್ ಮಾಡ್ಕೊಳ್ಳೋದು ಈಸಿನಾ? and moreover chlorine belongs to p block. ನೋಡಿ, chlorine electronic configuration ಬರೆದಾಗ last electron present in p orbital of valence shell. Hence chlorine is belongs to p block. We know that p block elements are non-metal. Non-metals always having tendency to accept the electron. But sodium, the valence shell electronic configuration is 3s1. The last electron present in s orbital of valence shell. If it is s orbital means it belongs to which block? It is very easy to determine the s block, p block, d block or f block. How? If the last shell of an electron is present in s orbital means the element belongs to s block. If the last electron present in p orbital of valence shell means it belongs to p block. P block elements are electronegative element having tendency to gain the electron. Here sodium belongs to s block. All s block elements are metals. Metals, we know that metals always having tendency to lose the electron. Hence this chlorine, I will represent the Levy symbol here. Levy symbol of chlorine. Here how many valence electrons are there? 7. 1, 2, 3, 4, 5, 6, 7. This is the Levy symbol. Here now tell me, in order to attain octet, it has to gain how many electrons? Because why it is gaining means chlorine is electronegative.
Electronegativity means capacity to attract the bond pair of electron towards itself. Electron ಕಂಡ್ರೆ ಇಷ್ಟ. ಅದಕ್ಕೆ ಕ್ಲೋರಿನ್ ಏನ್ ಮಾಡುತ್ತೆ, ಇನ್ಸ್ಟೆಡ್ ಆಫ್ ಲೂಸಿಂಗ್ ಎಲೆಕ್ಟ್ರಾನ್ ಇಟ್ ಈಸ್ ಗೇನಿಂಗ್ ಒನ್ ಎಲೆಕ್ಟ್ರಾನ್. ಅವಾಗ ಏನಾಗುತ್ತೆ ಅರ್ಥ ಆಗುತ್ತಾ, Cl ಏನ್ ಮಾಡ್ತಾ ಇದೆ, ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ತಾ ಇದೆ. ಅದಕ್ಕೆ ಎಲೆಕ್ಟ್ರಾನ್ ಈ ಕಡೆ ಬರ್ಕೊಂಡಿದ್ದೀನಿ. ಇಲ್ಲಿ ಏನ್ ಮಾಡ್ತಾ, ಎಲೆಕ್ಟ್ರಾನ್ ಅನ್ನ ರೈಟ್ ಸೈಡ್ ಅಲ್ಲಿ ಬರ್ಕೊಂಡಿದ್ದೀನಿ, ಬಿಕಾಸ್ ಇಟ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್. ಆಫ್ಟರ್ ಗೇನಿಂಗ್ ಎಲೆಕ್ಟ್ರಾನ್, Cl containing how many electrons in the valence shell? Already chlorine atom containing 7 electrons in their valence shell. After gaining 1 electron from any other atom, it will acquire octet structure. Hence, the outermost electronic configuration becomes ಏನಾಗುತ್ತೆ 2 8 7 ಇದ್ದಿದ್ದು ಏನಾಗುತ್ತೆ ಮತ್ತೆ 8 ಆಗುತ್ತೆ. Clear? Hence, one ನಿಮಿಷ. After gaining electron, this Cl acquires negative sign. After losing electron, sodium acquire positive sign. ಯಾಕೆ ಪಾಸಿಟಿವ್ ಬಂದಿದೆ, ಸೋಡಿಯಂ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿದೆ. ಇಲ್ಲಿ ಕ್ಲೋರಿನ್ ಏನ್ ಮಾಡಿದೆ, ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡಿರೋದಕ್ಕೋಸ್ಕರ ಕ್ಲೋರಿನ್ ಗೆ ಚಾರ್ಜ್ ಏನ್ ಬಂದಿದೆ, ಇಲ್ಲಿ ನೆಗೆಟಿವ್ ಸೈನ್ ಬಂದಿದೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಒಂದು ಸೋಡಿಯಂ ಅಯಾನು ಮತ್ತೆ Cl ಮೈನಸ್ ಅಯಾನ್ ಎರಡು ಒಟ್ಟಿಗೆ ಹೋದಾಗ ಏನಾಗುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಡೆವಲಪ್ ಆಗುತ್ತೆ. Then the force of attraction developed between Na plus and Cl minus ion is called ionic bond, as well as it is also called as electrovalent bond. Clear? Okay. Finally, we can represent it as final equation ಅನ್ನು ಬರೀತೀನಿ. Okay. Then okay, sodium. ಈಗ ನಾವು ಸೋಡಿಯಂ ಅನ್ನ ಮತ್ತೆ ಕ್ಲೋರಿನ್ ಅನ್ನ ಕಂಬೈನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೋಡಿಯಂ number of valence electrons 1. Chlorine number of valence electrons 1 2 3 4 5 6 7. The electronic configuration is 2 8 1. Here for chlorine the electronic configuration is 2 8 7. In order to attain, ಇವರಿಬ್ರು ಕಂಬೈನ್ ಆಗಲೇಬೇಕು. ಅಟಾಮಿಕ್ ಸ್ಟೇಟ್ ಅಲ್ಲಿ ಇದ್ದಾಗ ಕಂಬೈನ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಸೋಡಿಯಂ ಎಲೆಕ್ಟ್ರಾನ್ ಲಾಸ್ ಮಾಡ್ಕೋಬೇಕು. In order to attain octet structure, sodium has to lose 1 electron. After losing 1 electron, sodium gets positive sign. The electronic configuration becomes 2 and 8. First main shell containing 2 electron and the second main shell containing 8 electron. It will be the final or outermost shell. This chlorine, after accepting 1 electron, number of electron present in the valence shell ಏನಾಗುತ್ತೆ ಅವಾಗ ಟೋಟಲ್ ಎಷ್ಟಾಗುತ್ತೆ 8 ಆಗುತ್ತೆ. See, already first 1 2 3 4 5 6 7 ಇತ್ತು, ಈಗ 1 2 3 4 5 6 7 8 ಆಗಿದೆ. The electronic configuration becomes 2 8 then 8. This is also said to be stable, this is also said to be stable. ಅರ್ಥ ಆಯ್ತಾ? These two oppositely charged ion, positive and negative ions ಮಧ್ಯೆ ಏನು ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಡೆವಲಪ್ ಆಗುತ್ತೆ, that force of attraction is known as ionic bond or electrovalent bond. Clear? I'll tell you the one more definition again. What is meant by ionic bond? Just it is a force of attraction exists between the two oppositely charged ions in a molecule. The positively charged ion is obtained by losing electron. Negatively charged ion is obtained by gaining electron. Or ionic bond, one more definition. Ingu helbodu. Ionic bond is formed by the complete transfer of electron, one or more electron. ಕೆಲವೊಂದ್ರೆ ಈಗ ಸೋಡಿಯಂ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ವೇಲೆನ್ಸ್ ಶೆಲ್ ಅಲ್ಲಿ. ನೀವು ಬೇರೆ ಎಲಿಮೆಂಟ್ ತಗೊಂಡಾಗ 2 ಇರಬಹುದು, 3 ಇರಬಹುದು. It is the bond formed by complete transfer of electron from one atom to another atom. These two oppositely charged ions are held together by means of strong electrostatic force of attraction is called a ionic bond. Okay, now we take one more example. That is magnesium. Suppose if you take magnesium, definitely magnesium is a metal. How tell me, magnesium belongs to which block, whether it is S block or P block or D block or F block? Let us see by writing the electronic configuration. We have to know the atomic number. Atomic number of magnesium is 12. Atomic number is 12. We have to write the electronic configuration. 1s2, 2s2, 2p6, then 3s.
ಅಲ್ಲಿಗೆ ಟೋಟಲ್ ಎಷ್ಟಾಗಿದೆ ನೋಡಿ 2 + 2 4 4 + 6 10 ಆಗಿದೆ. ಬಟ್ ಮೆಗ್ನೀಷಿಯಂ ಅಲ್ಲಿ 12 ಎಲೆಕ್ಟ್ರಾನ್ಸ್ ಇರೋದ್ರಿಂದ 3s ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. The first shell containing 2 electron, second main shell containing 8 electron, third main shell containing 2 electron. ಹಾಗಾದ್ರೆ ಮೆಗ್ನೀಷಿಯಂ Levy symbol ಬರೆದಾಗ ಮೆಗ್ನೀಷಿಯಂ containing how many dots? 2 dots, because it containing 2 valence electron. In order to get octet, in order to get stable, ಈಗ ನಾನು ಹೇಳಿದ್ದೀನಿ ಏನಂತ, according to Levy's Koshal electronic model, the atoms which containing less than 8 electrons in the valence shell will undergo chemical combination either by losing the electron, either by gaining the electron or sharing the electron. ಈಗ ನಾನು ಲಾಸ್ ಮತ್ತೆ ಗೇನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. Here, in order to get octet structure, magnesium has to lose how many electron? Definitely 2 electron. ಹಾಗಾದ್ರೆ ಇಲ್ಲಿ 2 electron ನ ಗೇನ್ ಮಾಡ್ಕೊಳ್ಳೋರು ಇರಬೇಕು. ಈಗ ಒಂದು ಫ್ಲೋರಿನ್ ನ ತಗೋಣ. ಫಾರ್ ಎಕ್ಸಾಂಪಲ್, if I take one fluorine atom, if I take one fluorine, what is the electronic configuration? The outermost electronic configuration of fluorine, 1 2 3 4 5 6 7. The electronic configuration ಏನಾಗುತ್ತೆ, ಇಲ್ಲಿ ಬಂದಾಗ ಫಸ್ಟ್ ಶೆಲ್ ಕಂಟೈನಿಂಗ್ 2 electron, ಸೆಕೆಂಡ್ ಶೆಲ್ ಕಂಟೈನಿಂಗ್ 8 electron, ಥರ್ಡ್ ಶೆಲ್ ಕಂಟೈನಿಂಗ್ 7 electron. ಯಾಕೆಂದ್ರೆ ಫ್ಲೋರಿನ್ ಅಟಾಮಿಕ್ ನಂಬರ್ ಬಂದು 9, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p5 2p5. ಫಸ್ಟ್ ಶೆಲ್ ಕಂಟೈನಿಂಗ್ ಫ್ಲೋರಿನ್ ಅಲ್ವಾ, ಸಾರಿ ಫ್ಲೋರಿನ್ outermost, the first shell containing 2 electron, second shell itself the outermost shell, 5 + 2 7. Hence there are two shells are there, two main shells are there in fluorine. First main shell containing 2 electron and second main shell containing 7 electron. 7 is the outermost electron. Moreover, fluorine belongs to which block? It belongs to p block, because the last electron enters into the p orbital of valence shell. Hence, fluorine belongs to p block. We know that in the periodic table, p block elements are present at the right side of the periodic table. Group number 13 in the group number 18 over irtakkantadu p block element. We know that p block elements, most of the p block elements are non-metal. Non-metals always accept the electron. Electron ಕಂಡ್ರೆ ಇಷ್ಟ ಇವರಿಗೆ. ಇವರು ಮೆಟಲ್ಸ್ ಗಂಗಲ್ಲ, ಮೆಟಲ್ ಯಾರಾದ್ರೂ ಎಲೆಕ್ಟ್ರಾನ್ ಕೇಳಿದ್ರೆ ಡೊನೇಟ್ ಮಾಡ್ಬಿಡ್ತಾರೆ. ಯಾಕೆ ಡೊನೇಟ್ ಮಾಡ್ತಾರೆ? ಇನ್ ಆರ್ಡರ್ ಟು ಗೆಟ್ ಸ್ಟೇಬಲ್. ಇವ್ರು ಯಾಕೆ ಎಲೆಕ್ಟ್ರಾನ್ ಕಂಡ್ರೆ ಇಷ್ಟ, ಯಾಕೆ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ? ಇನ್ ಆರ್ಡರ್ ಟು ಅಟೈನ್ ಆಕ್ಟೇಟ್. ಎಲ್ಲಿ ಇಬ್ರಲ್ಲಿ ಕೂಡ ನೋಡಿ, ಇವನು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾನೆ ಸ್ಟೇಬಲ್ ಆಗಕ್ಕೆ, ಆಕ್ಟೇಟ್ ಪಡ್ಕೊಳ್ಳೋಕೆ. ಇವನು ಎಲೆಕ್ಟ್ರಾನ್ ಗೇನ್ ಮಾಡ್ಕೊತಾ ಇದ್ದಾನೆ ಯಾಕೆ? ಸ್ಟೇಬಲ್ ಆಗಕ್ಕೆ. ಎಷ್ಟಂದ್ರೆ ಅಷ್ಟು ಎಲೆಕ್ಟ್ರಾನ್ ಬೇಕಾಗಿಲ್ಲ ಅವನಿಗೆ. ಈಗ ಫ್ಲೋರಿನ್ ಎಷ್ಟು ಎಲೆಕ್ಟ್ರಾನ್ ಸಾಕು? ವೇಲೆನ್ಸ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ. ಇನ್ನು ಎಷ್ಟು ಎಲೆಕ್ಟ್ರಾನ್ ತಗೊಂಡ್ರೆ ಅದು ಸ್ಟೇಬಲ್ ಆಗುತ್ತೆ? 1 ಎಲೆಕ್ಟ್ರಾನ್ ಅಷ್ಟೇ, ಜಾಸ್ತಿ ಬೇಕಾಗಿಲ್ಲ. ಅದರಿಂದ ಏನಾಗುತ್ತೆ, ಈ ಒಂದು ಫ್ಲೋರಿನ್ ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು? 1 ಎಲೆಕ್ಟ್ರಾನ್ ಬೇಕು. ಬಟ್ ಮೆಗ್ನೀಷಿಯಂ ಎಷ್ಟು ಎಲೆಕ್ಟ್ರಾನ್ ಕೊಡ್ತಾ ಇದೆ? 2 ಎಲೆಕ್ಟ್ರಾನ್ ಕೊಡ್ತಾ ಇದೆ. ಬ್ಯಾಲೆನ್ಸ್ ಆಗಲ್ಲ. ಈಗ ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ ಕೊಟ್ಟ ಮೇಲೆ ಪಕ್ಕದಲ್ಲಿರೋ ಎಲಿಮೆಂಟ್ 2 ಎಲೆಕ್ಟ್ರಾನ್ ಗೇನ್ ಮಾಡ್ಕೋಬೇಕು. ಬಟ್ ಫ್ಲೋರಿನ್ಗೆ 2 ಎಲೆಕ್ಟ್ರಾನ್ ಬೇಕಾಗಿಲ್ಲ. ಏನ್ ಮಾಡೋದು ಅವಾಗ? ಮೋರ್ ಓವರ್ ವಿ ನೋ ದಟ್ ಮೆಗ್ನೀಷಿಯಂ ವೇಲೆನ್ಸಿ 2 ಅಲ್ವಾ, ನಂಬರ್ ಆಫ್ ಡಾಟ್ ಇಂಡಿಕೇಟ್ಸ್ ವೇಲೆನ್ಸಿ. ಅಲ್ಲಿ ಮೆಗ್ನೀಷಿಯಂ ಪಕ್ಕ 2 ಬಾಂಡ್ ಬರಬೇಕು. ಸೋಡಿಯಂ ಆದ್ರೆ ಒಂದೇ ಬಾಂಡ್, Na ಮತ್ತೆ Cl. ಯಾಕಂದ್ರೆ ಸೋಡಿಯಂಗೂ ವೇಲೆನ್ಸಿ 1, ಕ್ಲೋರಿನ್ಗೂ ವೇಲೆನ್ಸಿ 1. ಹಾಗಾದ್ರೆ ಮೆಗ್ನೀಷಿಯಂಗೆ ವೇಲೆನ್ಸಿ 2 ಇರೋದ್ರಿಂದ ಅಂಡ್ ಮೋರ್ ಓವರ್ 2 ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ 2 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಏನ್ ಮಾಡೋದು ಅವಾಗ? ನೆಕ್ಸ್ಟ್ ಇನ್ನೊಂದು ಫ್ಲೋರಿನ್ ಆಟಮ್ ಅನ್ನ ತಗೊಳ್ಳಿ. ಇಫ್ ಯು ಟೇಕ್ 2 ಫ್ಲೋರಿನ್ ಆಟಮ್, ಒನ್ ಮೋರ್ ಫ್ಲೋರಿನ್ ಆಲ್ಸೋ ಕಂಟೈನಿಂಗ್ 7 electrons in the valence shell. ಕರೆಕ್ಟ್ ಅಲ್ವಾ? ಏನಾಗುತ್ತೆ ಇಲ್ಲಿ 2 ಮತ್ತೆ 7. ಈಗ ಮೆಗ್ನೀಷಿಯಂ ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡ್ರೆ ಅದು ಸ್ಟೇಬಲ್ ಆಗುತ್ತೆ? 2 ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಈ ಫ್ಲೋರಿನ್ ಬರುತ್ತೆ. ಅವಾಗ ಇವನ್ ಬೇಕಾಗಿರೋದು 1 ಎಲೆಕ್ಟ್ರಾನ್, ಇವನ್ ಬೇಕಾಗಿರೋದು 1 ಎಲೆಕ್ಟ್ರಾನ್. ಅವಾಗ ಏನಾಗುತ್ತೆ? ಫಾರ್ಮೇಶನ್ ಆಫ್ ಬಾಂಡ್ ಏನಾಗುತ್ತೆ? Mg ಗೆ ಚಾರ್ಜ್ ಏನು ಬರುತ್ತೆ? ಮೆಗ್ನೀಷಿಯಂ ಇನ್ ಆರ್ಡರ್ ಟು ಗೆಟ್ ಸ್ಟೇಬಲ್ ಇಟ್ ಹ್ಯಾಸ್ ಟು ಲೂಸ್ 2 electron. Each fluorine atom is accepting how many electron to attain octet? 1 2 3 4 5 6 7 8. 8 ಬಂದಿದೆ, ಅಲ್ಲಿಗೆ ಚಾರ್ಜ್ ಮೈನಸ್. 1 2 3 4 5 6 7 8. ಫ್ಲೋರಿನ್ಗೂ ಕೂಡ ಚಾರ್ಜ್ ಏನಾಗುತ್ತೆ? ಮೈನಸ್. ಅಲ್ಲಿಗೆ ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿದೆ. ಈಚ್ ಫ್ಲೋರಿನ್ ಆಟಮ್ ಈಸ್ ಗೇನಿಂಗ್ 1 electron. 1 electron ಈಚ್. 2 ಎಲೆಕ್ಟ್ರಾನ್ ಲಾಸ್ ಆದ್ಮೇಲೆ 1 ಎಲೆಕ್ಟ್ರಾನ್ ಈ ಫ್ಲೋರಿನ್ ತಗೊಂಡಿದೆ, ಇನ್ನೊಂದು ಎಲೆಕ್ಟ್ರಾನ್ ಈ ಫ್ಲೋರಿನ್ ತಗೊಂಡಿದೆ. ಅಲ್ಲಿಗೆ ಚಾರ್ಜ್ ಬ್ಯಾಲೆನ್ಸ್ ಆಗಿದೆ. ಈ ಒಂದು ಮೆಟಲ್ ಮೇಲೆ ಚಾರ್ಜ್ +2 ಇದೆ. ನ್ಯೂಟ್ರಲ್ ಆಟಮ್ ಆಗ್ಬೇಕಾದ್ರೆ ಚಾರ್ಜಸ್ ಬ್ಯಾಲೆನ್ಸ್ ಆಗ್ಬೇಕು. ಅವಾಗ ನೋಡಿದ್ವಲ್ಲ, Na ಗೆ ಚಾರ್ಜ್ ಏನಿತ್ತು?
ಪ್ಲಸ್ Cl ಗೆ ಚಾರ್ಜ್ ಏನಿತ್ತು ಮೈನಸ್, +1 -1 ಬ್ಯಾಲೆನ್ಸ್ ಆಯಿತು, NaCl ಬಂತು. ಈಗ ಮೆಗ್ನೀಷಿಯಂಗೆ ಚಾರ್ಜ್ +2 ಇದೆ, ಇದಕ್ಕೆ -1 ಇದೆ, ಇಲ್ಲಿ -1 ಇದೆ, -1 ಅಲ್ಲಿಗೆ +2 -2 ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. Then finally the compound formed is magnesium fluoride. What is the formula of the ionic compound formed? That is magnesium fluoride, MgF2. ಅರ್ಥ ಆಯ್ತಾ? ಯಾಕೆ Mg ಪಕ್ಕದಲ್ಲಿ 2 ಫ್ಲೋರಿನ್ ಬಂದಿದೆ? ಬಿಕಾಸ್ ದ ಮೆಗ್ನೀಷಿಯಂ ಕೋವೆಲೆನ್ಸಿ ಈಸ್ 2. ಯಾಕಂದ್ರೆ ಮೆಗ್ನೀಷಿಯಂ ಅಲ್ಲಿ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿತ್ತು? 2 ಇತ್ತು, ಅದರಿಂದ ಕೋವೆಲೆನ್ಸಿ 2 ಬಂದಿದೆ. ಸೋಡಿಯಂ ಅಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 ಇತ್ತು, ಅದಕ್ಕೆ ಕೋವೆಲೆನ್ಸಿ 1. ಅರ್ಥ ಆಯ್ತಾ? ಓಕೆ, ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಅಲ್ಯೂಮಿನಿಯಂ ತಗೋಣ. ಅಲ್ಯೂಮಿನಿಯಂ ಕ್ಲೋರೈಡ್ ನ ಎಕ್ಸಾಂಪಲ್ ಆಗಿ ತಗೋಣ. ಓಕೆ, ಅಲ್ಯೂಮಿನಿಯಂ aluminum symbol is Al, right? Atomic number is 13. Atomic number 13. The electronic configuration is 1s2, 2s2, 2p6, 3s2. 3s3 hakangilla because s orbital can accommodate maximum 2 electron, p orbital can accommodate maximum 6 electron, d orbital can accommodate maximum 10 electron, f orbital can accommodate 14 electron. ಇದನ್ನ ಆಲ್ರೆಡಿ ನೀವು ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಓಕೆ, ದೆನ್ 3s2. ಆಫ್ಟರ್ 3s2 the electron enters into the p orbital, 3p orbital. ಇಲ್ಲಿ ಅಲ್ಯೂಮಿನಿಯಂ ಪಿ ಬ್ಲಾಕ್ ಎಲಿಮೆಂಟ್ಸ್ ಆದ್ರೂ ಕೂಡ ಅಲ್ಯೂಮಿನಿಯಂಗೆ ಎಲೆಕ್ಟ್ರೋ ಪಾಸಿಟಿವ್ ನೇಚರ್. ಮೇಲೆ ಟಾಪ್ ಅಲ್ಲಿ ಇರ್ತಕ್ಕ ಪಿ ಬ್ಲಾಕ್ ಅಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಗೆ ಸ್ವಲ್ಪ ಮೆಟಾಲಿಕ್ ಕ್ಯಾರೆಕ್ಟರ್ ಇರುತ್ತೆ, ಅದರಿಂದ ಇದು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಓಕೆ, ದ ವೇಲೆನ್ಸ್ ಶೆಲ್, ಈಗ ಫಸ್ಟ್ ಶೆಲ್ ಕಂಟೈನಿಂಗ್ 2 electron, ಸೆಕೆಂಡ್ ಶೆಲ್ ಕಂಟೈನಿಂಗ್ 8 electron, ಥರ್ಡ್ ಮೇನ್ ಶೆಲ್ ಕಂಟೈನಿಂಗ್ 3 electron. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಅಲ್ಯೂಮಿನಿಯಂ ಸ್ಟೇಬಲ್ ಆಗಬೇಕಾದ್ರೆ, ಆಕ್ಟೇಟ್ ಸ್ಟ್ರಕ್ಚರ್ ನ ಪಡ್ಕೋಬೇಕಾದ್ರೆ ಇಟ್ ಹ್ಯಾಸ್ ಟು ಲೂಸ್ ಹೌ ಮೆನಿ ಎಲೆಕ್ಟ್ರಾನ್? ಡೆಫಿನೆಟ್ಲಿ 3 electron. ಈಗ ಅಲ್ಯೂಮಿನಿಯಂ ಎಲೆಕ್ಟ್ರಾನ್ಸ್ 3 electron ಲಾಸ್ ಮಾಡ್ಕೊಂಡ್ಬಿಟ್ರೆ ಲಿವಿ ಸಿಂಬಲ್ ಏನ್ ಬರೀಬಹುದು? ಅಲ್ಯೂಮಿನಿಯಂಗೆ ಟೋಟಲ್ 3 ಡಾಟ್ಸ್ ಇಡಬಹುದು. ಹೋಗ, ಈಗ ಅಲ್ಯೂಮಿನಿಯಂ 3 electron ಲಾಸ್ ಮಾಡ್ಕೊಂಡ್ಮೇಲೆ ಈಗ ನಾವು ಕ್ಲೋರಿನ್ ಅನ್ನ ತಗೋಣ. ಕ್ಲೋರಿನ್ 1 chlorine containing 7 valence electron. ಗೊತ್ತಿದೆ, ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡಿ. ಆಲ್ ದ ಹ್ಯಾಲೋಜನ್ಸ್ ಲೈಕ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂಡ್ ಆಸ್ಟಟೈನ್ containing 7 valence electrons. 7 electrons in the valence shell. ಹಾಗಾದ್ರೆ it has to gain how many electron to attain octet structure? ನೋಡಿ ಏನಾಗಿದೆ ಇದರಲ್ಲಿ ಕೂಡ. Take one more chlorine. You have to take 3 chlorine atoms here. What is the reason? Because aluminum is losing how many electron? 3 electron. ಬಟ್ ಒಂದು ಕ್ಲೋರಿನ್ 3 electron ತಗೊಳ್ಳಲ್ಲ. ಆಸೆ ಇದೆ ಎಲೆಕ್ಟ್ರಾನ್ ಕಂಡ್ರೆ ಬೇಕದಕ್ಕೆ, ಹಂಗ ಅಂದ್ಬಿಟ್ರೆ ಎಷ್ಟಂದ್ರೆ ಅಷ್ಟು ಎಲೆಕ್ಟ್ರಾನ್ ತಗೊಳಕ್ ಇಷ್ಟ ಇಲ್ಲ ಅದಕ್ಕೆ. ಯಾಕೆ ಅಂದ್ರೆ ಒಂದು ಎಲೆಕ್ಟ್ರಾನ್ ಸಿಕ್ಕಿದ್ರೆ ಮಾತ್ರ ಅದು ಆಕ್ಟೇಟ್ ಆಗೋದು. 2 electron ತಗೊಂಡ್ರೆ ಮತ್ತೆ ಆಕ್ಟೇಟ್ ಡಿಸ್ಟರ್ಬ್ ಆಗುತ್ತೆ. ಹೆನ್ಸ್ ಆಫ್ಟರ್ ಲೂಸಿಂಗ್ 3 electron, 1 electron goes to this chlorine, another electron goes to this chlorine and one more electron goes to another chlorine. Hence we need to take how many chlorine atoms here? 1, 2, 3. Total 3 chlorine atoms na tagobek. In all these 3 chlorine atoms, the electronic configuration is 2, 8 and 7. ಹಾಗಾದ್ರೆ ಅಲ್ಯೂಮಿನಿಯಂ ವೇಲೆನ್ಸಿ ನೋಡಿ, ನಂಬರ್ ಆಫ್ ಡಾಟ್ಸ್ ಎಷ್ಟಿದೆ? 3 ಇದೆ. ಹಾಗಾದ್ರೆ ಅಲ್ಯೂಮಿನಿಯಂಗೆ ಟೋಟಲ್ ಎಷ್ಟು ಬಾಂಡ್ ಫಾರ್ಮೇಷನ್ ಆಗಬೇಕು? ಟೋಟಲ್ 3 ಬಾಂಡ್ ಫಾರ್ಮೇಷನ್ ಆಗಬೇಕು. ಅರ್ಥ ಆಯ್ತಾ? ಅಲ್ಯೂಮಿನಿಯಂಗೆ 3 ಬಾಂಡ್ ಫಾರ್ಮೇಷನ್ ಆಗಬೇಕು. 3 ಬಾಂಡ್ಸ್ ಯಾರ ಜೊತೆ? 3 ಕ್ಲೋರಿನ್ ಜೊತೆ. ಹಿಯರ್ 1 chlorine, here 1 chlorine, here 1 chlorine. ಅಲ್ಲಿಗೆ ಅಲ್ಯೂಮಿನಿಯಂಗೆ ಚಾರ್ಜ್ ಏನ್ ಬರುತ್ತೆ? +3 ಬರುತ್ತೆ. ವೈ ಅಲ್ಯೂಮಿನಿಯಂ ಹ್ಯಾಸ್ ಟು ಲೂಸ್ 3 electron. ಈಚ್ ಕ್ಲೋರಿನ್ ಗೆ ಚಾರ್ಜ್ ಏನ್ ಬರುತ್ತೆ? ಈಚ್ ಕ್ಲೋರಿನ್ ಗೆ ಚಾರ್ಜ್ Cl-, Cl-, Cl-. ಅರ್ಥ ಆಯ್ತಾ? ದೆನ್ ಆಫ್ಟರ್ ಹಿಯರ್ ಅಲ್ಯೂಮಿನಿಯಂ ಗೆ ಚಾರ್ಜ್ +3 ಬಂತು, Cl ಗೆ ಚಾರ್ಜ್ ಮೈನಸ್, Cl ಗೆ ಚಾರ್ಜ್ ಮೈನಸ್, ಅಗೈನ್ Cl ಗೆ ಚಾರ್ಜ್ ಮೈನಸ್. ಹೆನ್ಸ್ 1 aluminum ion can combines with 3 chlorine atom to form AlCl3. ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮುಲಾ AlCl3. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನೋಡಿ, ಸೋಡಿಯಂ ಕ್ಲೋರೈಡ್ ಅಯಾನಿಕ್ ಕಾಂಪೌಂಡ್, ಮೆಗ್ನೀಷಿಯಂ ಕ್ಲೋರೈಡ್ ಅಯಾನಿಕ್ ಕಾಂಪೌಂಡ್. ಬಟ್ ಸೋಡಿಯಂ ಕ್ಲೋರೈಡ್ ಫಾರ್ಮುಲಾ NaCl2 ಆಗಲ್ಲ, NaCl3 ಆಗಲ್ಲ. ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮುಲಾ MgCl2, ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮುಲಾ AlCl3.
that combining capacity depends upon the element which donating how many electron ಅಂತ. ಈಗ ಸೋಡಿಯಂ 1 ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ, ಅದಕ್ಕೆ ಕೋವೆಲೆನ್ಸಿ 1. ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ ನ ರಿಲೀಸ್ ಮಾಡ್ತಾ ಇದೆ, ಕೋವೆಲೆನ್ಸಿ 2. ಅಲ್ಯೂಮಿನಿಯಂ is releasing 3 electron, covalency is again 3. Like that. Okay, let us see what are the favorable factors which affect the formation of ionic bond. Favorable factors for the formation of ionic bond. Favorable factors of ionic bond. Ionic bond is also called as electrovalent bond. What are the favorable factors of ionic bond? The first one is one of the combining atom should have low ionization energy. ಈಗ ಯೂಶಲಿ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇರೋದು ಯಾರು? ಮೆಟಲ್. ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು low ionization energy of metal. Low ionization energy of metal. ಯಾವ ಮೆಟಲ್ಗೆ ಅಯೋನೈಸೇಷನ್ ಎನರ್ಜಿ ಕಡಿಮೆ ಇರುತ್ತೋ ದಟ್ ಮೆಟಲ್ ಕ್ಯಾನ್ ರೆಡಿಲಿ ಫಾರ್ಮ್ ಅಂತ. ಕ್ಲಿಯರ್? ಹಾಗಾದ್ರೆ ಈಗ ನಾವು ಆಲ್ಕಲಿ ಮೆಟಲ್ಸ್ ಇದೆ, ನೆಕ್ಸ್ಟ್ ಈಗ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಈಗ ಫಸ್ಟ್ ಗ್ರೂಪ್ ಎಲಿಮೆಂಟ್, ಸೆಕೆಂಡ್ ಗ್ರೂಪ್ ಎಲಿಮೆಂಟ್ ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಅಟಾಮಿಕ್ ಸೈಜ್ ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಅಟಾಮಿಕ್ ಸೈಜ್ ಡಿಕ್ರೀಸ್ ಆಯ್ತು ಅಂದ್ರೆ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಗೊತ್ತಿದೆ ವಾಟ್ ಈಸ್ ಮೀನ್ ಬೈ ಅಯನೈಸೇಷನ್ ಎನರ್ಜಿ? ದ ಎನರ್ಜಿ ರಿಕ್ವೈರ್ಡ್ ಟು remove the outermost orbit of an electron in a isolated gaseous atom. ಒಂದು ಐಸೋಲೇಟೆಡ್ ಗೇಷಿಯಸ್ ಆಟಮ್ ಇಂದ ಔಟರ್ಮೋಸ್ಟ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ ನಾವು ಎಷ್ಟು ಎನರ್ಜಿ? ಯಾಕಂದ್ರೆ ಒಂದು ಆಟಮ್ ಇಂದ ಎಲೆಕ್ಟ್ರಾನ್ ನ ರಿಮೂವ್ ಮಾಡೋದು ಅಂದ್ರೆ ರಿಮೂವ್ ಅಂದಿದ ತಕ್ಷಣ ಆಗಲ್ಲ. ವಿ ಹ್ಯಾವ್ ಟು ಸಪ್ಲೈ ಸಮ್ ಅಮೌಂಟ್ ಆಫ್ ಎನರ್ಜಿ. ಸ್ವಲ್ಪ ಎನರ್ಜಿನ ಕೊಟ್ಟಾಗ ಏನಾಗುತ್ತೆ? ಔಟರ್ಮೋಸ್ಟ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಔಟರ್ಮೋಸ್ಟ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ ಹೊರಗಡೆ ಬರಬೇಕಾದ್ರೆ how much amount of energy must be supplied? That is what we call ionization energy. Usually metals, ಎಲ್ಲಾ ಮೆಟಲ್ಸ್ ಇದೆ, ಬೇಕಾದಷ್ಟು ಮೆಟಲ್ಸ್ ಇದೆ ನೋಡಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮೆಟಲ್ಸ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಮೆಟಲ್ಸ್. ಬಟ್ ಎಲ್ಲದರಿಂದ ಅಷ್ಟು ಈಸಿಯಾಗಿ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗಲ್ಲ. ಯಾವ ಒಂದು ಮೆಟಲ್ಗೆ ಅಯೋನೈಸೇಷನ್ ಎನರ್ಜಿ ಕಡಿಮೆ ಇರುತ್ತೋ ಅಂದ್ರೆ ಬೇಗ ಈಸಿಯಾಗಿ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೆ. ಎಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೋ ಅಷ್ಟು ಬೇಗ ಚಾರ್ಜಸ್ ಬರುತ್ತೆ, ಅಷ್ಟು ಬೇಗ ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. Hence, the ionization energy of the metal must be low. Then, having high electron affinity of non-metal. Non-metal ಗೆ electron affinity ಜಾಸ್ತಿ ಇರಬೇಕು. Non-metals ಗೆ electron affinity. What is meant by electron affinity? It is the amount of energy liberated when an electron is added to an isolated gaseous atom. ಒಂದು ಐಸೋಲೇಟೆಡ್ ಗೇಷಿಯಸ್ ಆಟಮ್ ಇದೆ, ಈ ಆಟಮ್ಗೆ ಒಂದು ಎಲೆಕ್ಟ್ರಾನ್ ಆಡ್ ಮಾಡಿದ ತಕ್ಷಣ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅದನ್ನ ನಾವು ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ electron gain enthalpy. Both are same. Electron affinity and electron gain enthalpy both are same. It is the amount of energy released when an electron is added to an isolated gaseous atom. Usually ಯಾವ ನಾನ್ ಮೆಟಲ್ ಗೆ ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇರುತ್ತೋ ಅವನು ಬೇಗ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗ್ತಾನೆ. ಹೈ ಎಲೆಕ್ಟ್ರಾನ್ ಅಫಿನಿಟಿ ಆಫ್ ನಾನ್ ಮೆಟಲ್ ಅಂಡ್ ಲೋ ಅಯನೈಸೇಷನ್ ಎನರ್ಜಿ ಆಫ್ metal and electronegative difference should be very large. Electronegativity difference ತುಂಬಾ ಜಾಸ್ತಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ತಗೊಳ್ಳಿ. ಸೋಡಿಯಂ ಕ್ಲೋರೈಡ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಯಾನಿಕ್ ಕಾಂಪೌಂಡ್, ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಯಾಕೆಂದ್ರೆ the difference in the electronegativity of sodium and chlorine is very large because sodium is a metal. ಗೆ electropositive nature ಇರುತ್ತೆ, electronegativity nature ಇರಲ್ಲ. electropositive nature mean tendency to lose electron. ಸೋಡಿಯಂ ಯೂಶಲಿ ಮೆಟಲ್ಸ್ ತಗೊಳ್ಳಿ, ಗೆ ಎಲೆಕ್ಟ್ರಾನ್ ನ ಕೊಡೋ ಒಂದು ಇಷ್ಟ ಇರುತ್ತೆ ಹೊರತು ಎಲೆಕ್ಟ್ರಾನ್ ತಗೊಳಕ್ ಇಷ್ಟ ಇರಲ್ಲ. ಅದಕ್ಕೆ ಸೋಡಿಯಂಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ತುಂಬಾ ಕಮ್ಮಿ.
ಬಟ್ ಕ್ಲೋರಿನ್ ಈಸ್ ಅ ನಾನ್ ಮೆಟಲ್, ಅದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಅಥವಾ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಟೆಂಡೆನ್ಸಿ ಅದಕ್ಕೆ ಜಾಸ್ತಿ. ಸಪೋಸ್ ಈಗ ಯಾವುದೋ ಒಂದು ವ್ಯಾಲ್ಯೂ, ಈಗ ಫಾರ್ ಎಕ್ಸಾಂಪಲ್ 3 ಅಂತ ಇಟ್ಕೊಳ್ಳಿ, ಕ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ, ಫಾರ್ ಎಕ್ಸಾಂಪಲ್ 5, ಈಗ ಡಿಫರೆನ್ಸ್ ಏನಾಯ್ತು, ಜಾಸ್ತಿ. ಅರ್ಥ ಆಯ್ತಾ? ಈಗ ಎರಡೂ ಕಡೆ ಕ್ಲೋರಿನ್ ಬಂದ್ಬಿಟ್ರೆ ಆಗ ಅದನ್ನ ನಾವು ಅಯಾನಿಕ್ ಬಾಂಡ್ ಅಂತ ಕರೆಯಲ್ಲ. ಯಾಕಂದ್ರೆ ಕ್ಲೋರಿನ್ಗೆ ಎಷ್ಟು ಎಲೆಕ್ಟ್ರೋನೆಗೆಟಿವಿಟಿ ನೇಚರ್ ಇದೆಯೋ ಈ ಕಡೆ ಇರೋ ಕ್ಲೋರಿನ್ಗೂ ಕೂಡ ಸೇಮ್. ಹೆನ್ಸ್ ಎಲೆಕ್ಟ್ರೋನೆಗೆಟಿವ್, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ 1 ಅಂದ್ರೆ ಇದಕ್ಕೂ 1, ಡಿಫರೆನ್ಸ್ ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ. In order to form ionic bond, the electronegative difference, ಎಲೆಕ್ಟ್ರಾನ್ ನ ಕಂಡ್ರೆ ಅಟ್ರಾಕ್ಟ್ ಮಾಡ್ಕೊಳ್ಳೋ ನೇಚರ್ ಇಬ್ಬರಿಗೂ ಇದ್ರೆ ಕಷ್ಟ. ಇವನು ನಾನು ಎಲೆಕ್ಟ್ರಾನ್ ಬೇಕು ಅಂತ ಕೇಳಿದ್ರೆ ಅವನಿಗೂ ನನ್ಗೆ ಎಲೆಕ್ಟ್ರಾನ್ ಬೇಕು ಅಂದ್ರೆ ಆಗ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗಲ್ಲ. ಒಬ್ಬರಿಗೆ ಎಲೆಕ್ಟ್ರಾನ್ ನ ಡೊನೇಟ್ ಮಾಡೋ ಇಷ್ಟ ಇರಬೇಕು, ಇನ್ನೊಬ್ಬರಿಗೆ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ನೇಚರ್ ಇರಬೇಕು. ಆಗ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಏನಾಗುತ್ತೆ, ತುಂಬಾ ಲಾರ್ಜ್ ಬರುತ್ತೆ. ಇದಕ್ಕೆ ತುಂಬಾ ಕಮ್ಮಿ, ಇದಕ್ಕೆ ತುಂಬಾ ಜಾಸ್ತಿ. Metals are having low electronegativity, non-metals are having high electronegativity. Hence, electronegative difference should be very large. At that time only, we can get the ionic compounds more readily. And the last one is higher lattice energy. Higher lattice energy. What is meant by lattice energy? Higher the lattice energy, easy to form ionic compound. ಯಾವ ಒಂದು ಅಯಾನಿಕ್ ಕಾಂಪೌಂಡ್ಗೆ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇರುತ್ತೋ ದಟ್ ಕಾಂಪೌಂಡ್ ಕ್ಯಾನ್ ಫಾರ್ಮ್ ಮೋರ್ ರೆಡಿಲಿ. ಈಗ ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್ ಎಲ್ಲ ಅಯಾನಿಕ್ ಕಾಂಪೌಂಡ್ಸ್. ಬಟ್ ಎಲ್ಲಾದ್ರದ್ದು ಕೂಡ ಸ್ಟೆಬಿಲಿಟಿ ಸೇಮ್ ಇಲ್ಲ, ಎಲ್ಲಾದ್ರದ್ದು ಕೂಡ ಅಯಾನಿಕ್ ನೇಚರು ಸೇಮ್ ಇಲ್ಲ, ಎಲ್ಲಾದ್ರದ್ದು ಕೂಡ ಲ್ಯಾಟಿಸ್ ಎನರ್ಜಿ ಸೇಮ್ ಇಲ್ಲ. ಯಾವ ಒಂದು ಅಯಾನಿಕ್ ಕಾಂಪೌಂಡ್ಗೆ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇರುತ್ತೋ ದಟ್ ಅಯಾನಿಕ್ ಕಾಂಪೌಂಡ್ is said to be more stable compounds are readily formed. ಯಾವುದೋ ಒಂದು ಕಾಂಪೌಂಡ್ ಲೆಸ್ ಸ್ಟೇಬಲ್ ಅಂದ್ರೆ ಅದು ಅಷ್ಟು ಈಸಿಯಾಗಿ ಫಾರ್ಮ್ ಆಗಲ್ಲ. ಒಂದು ಕಾಂಪೌಂಡ್ ಮೋರ್ ಸ್ಟೇಬಲ್ ಅಂದ್ರೆ ಬೇಗ ಫಾರ್ಮೇಶನ್ ಆಗುತ್ತೆ, ಬೇಗ ಪ್ರಿಪೇರ್ ಮಾಡಬಹುದು ಅದನ್ನ. ಓಕೆ, ವಾಟ್ ಈಸ್ ಮೀನ್ ಬೈ ಲ್ಯಾಟಿಸ್ ಎನರ್ಜಿ? ಸಿ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಈಗ ಸೋಡಿಯಂ ಕ್ಲೋರೈಡ್ ಯಾವ ಸ್ಟೇಟ್ ಅಲ್ಲಿ ಇದೆ? ಸೋಡಿಯಂ ಕ್ಲೋರೈಡ್ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ. ಕ್ಲಿಯರ್? It is the amount of lattice energy definition ಹೇಳ್ತಾ ಇದ್ದೀನಿ. What is meant by lattice energy? It is the amount of energy required to separate completely. It is the amount of energy required to separate the ions in gaseous state. ಸಾಲಿಡ್ ಸ್ಟೇಟ್ ಅಲ್ಲಿ ಇರತಕ್ಕಂತ ಸೋಡಿಯಂ ಮತ್ತೆ ಕ್ಲೋರಿನ್ ಏನಿದೆ ಅವರಿಬ್ಬರನ್ನು ಕೂಡ ಕಂಪ್ಲೀಟ್ ಆಗಿ ಸಪರೇಟ್ ಮಾಡಬೇಕು ಗೇಷಿಯಸ್ ಸ್ಟೇಟ್ಗೆ. ಅದಕ್ಕೆ ನಮ್ಗೆ ಎಷ್ಟು ಎನರ್ಜಿ ಬೇಕು ಆ ಎನರ್ಜಿನ ನಾವು ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ದಟ್ ಲ್ಯಾಟಿಸ್ ಎನರ್ಜಿ ಇಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ ಯು. ಈಗ 1 ಮೋಲ್ ಆಫ್ ಸೋಡಿಯಂ ಕ್ಲೋರೈಡ್ ಅನ್ನ ಕಂಪ್ಲೀಟ್ ಆಗಿ ನಾವು ಸಪರೇಟ್ ಮಾಡಬೇಕಾದ್ರೆ, ಅಯಾನ್ಸ್ ಆಗಿ ಸಪರೇಟ್ ಮಾಡಬೇಕಾದ್ರೆ ಇಟ್ ರಿಕ್ವೈರ್ಸ್ ಹೌ ಮೆನಿ ಮೋಲ್ಸ್ ಆಫ್ ಎನರ್ಜಿ ಅಂದ್ರೆ ಇಟ್ ರಿಕ್ವೈರ್ಸ್ 788 ಕಿಲೋ ಜೌಲ್ಸ್ ಪರ್ ಮೋಲ್ ಆಫ್ ಎನರ್ಜಿ is required to separate both Na plus and Cl minus ion present in the sodium chloride solid to its gaseous side. What is meant by lattice energy? It is the amount of energy required to separate the ions to its gaseous state. Solid state ಅಲ್ಲಿ ಇದ್ದಾಗ Na ಮತ್ತೆ ಕಂಬೈನ್ ಆಗಿರ್ತಾರೆ. ಕಂಬೈನ್ ಆಗಿರ್ತಕ್ಕಂಥ Na ಮತ್ತೆ Cl ಗಳನ್ನ ಸಪರೇಟ್ ಮಾಡಕ್ಕೆ ದೂರ ಮಾಡಕ್ಕೆ ಗೇಷಿಯಸ್ ಸ್ಟೇಟ್ ಹೋಗಕ್ಕೆ ಎಷ್ಟು ಎನರ್ಜಿಯನ್ನು ಸಪ್ಲೈ ಮಾಡಬೇಕು, ದಟ್ ಈಸ್ ಲ್ಯಾಟಿಸ್ ಎನರ್ಜಿ. What is meant by lattice energy? It is the amount of energy required to separate completely to its ion in gaseous state is known as lattice energy. ಸರ್, ಹಾಗಾದ್ರೆ ಲ್ಯಾಟಿಸ್ ಎನರ್ಜಿಗೂ ಮತ್ತೆ ಈ ಒಂದು ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗೋದಕ್ಕೂ ಏನ್ ಸರ್ ಸಂಬಂಧ ಅಂತಂದ್ರೆ, ಸಿ ಲ್ಯಾಟಿಸ್ ಎನರ್ಜಿ higher the magnitude of charges, higher the magnitude of ion, higher will be the lattice energy. ಏನಿದು magnitude of ion ಅಂದ್ರೆ magnitude is nothing but charge. ಈಗ ಫಾರ್ ಎಕ್ಸಾಂಪಲ್ ಈಗ Na ಗೆ ಚಾರ್ಜ್ ಪ್ಲಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ NaCl ಮತ್ತೆ MgCl2 ಅನ್ನು ತಗೋಣ. If you take both NaCl and magnesium chloride, which metal is having higher magnitude? Magnitude is nothing but charge. Sodium ಗೆ ಚಾರ್ಜ್ ಏನಿದೆ ಪ್ಲಸ್ ಇದೆ, ಮೆಗ್ನೀಷಿಯಂ ಗೆ ಚಾರ್ಜ್ ಏನ್ ಬರುತ್ತೆ +2 ಬರುತ್ತೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. In order to form magnesium chloride, magnesium is donating or releasing 2 electrons, hence the positive charges are 2.
higher the charge on the metal, higher will be the lattice energy. They are directly proportional. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಈಸಿಯಾಗಿ ಫಾರ್ಮೇಶನ್ ಆಗ್ತಾರೆ? ಮೆಗ್ನೀಷಿಯಂ ಕ್ಲೋರೈಡ್. ಬಿಕಾಸ್ ಮೆಗ್ನೀಷಿಯಂ ಕ್ಲೋರೈಡ್ ಗೆ ಚಾರ್ಜ್ ಏನಾಗಿದೆ ಇಲ್ಲಿ? ಮೆಗ್ನೀಷಿಯಂ ಕ್ಲೋರೈಡ್ ಗೆ ಚಾರ್ಜ್ ಏನಾಗಿದೆ? +2 ಇದೆ. +2 ಇದ್ದಾಗ ಲ್ಯಾಟಿಸ್ ಎನರ್ಜಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇದೆ ಅಂದ್ರೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಹೈಯರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮೆಟಲ್ ಅಯಾನ್, metals, higher will be the lattice energy. ಅರ್ಥ ಆಯ್ತಾ? ಅಲ್ಲಿಗೆ ಲ್ಯಾಟಿಸ್ ಎನರ್ಜಿದು ಇನ್ನೂ ಒಂದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲ್ಯಾಟಿಸ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್ ಅಂದ್ರೆ ಯಾರಿಗೆ ಅಟಾಮಿಕ್ ಸೈಜ್ ಕಡಿಮೆ ಇರುತ್ತೋ ಅವ್ರಿಗೆ ಲ್ಯಾಟಿಸ್ ಎನರ್ಜಿ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಲಿಥಿಯಂ ಫ್ಲೋರೈಡ್ ಇದೆ, ಈಗ ಲಿಥಿಯಂ ಕ್ಲೋರೈಡ್ ಇದೆ, ಅಥವಾ ಲಿಥಿಯಂ ಅಯೋಡೈಡ್ ಇದೆ ಅಂತ ತಗೊಳ್ಳೋಣ. ಲಿಥಿಯಂ ಫ್ಲೋರೈಡ್ ಮತ್ತೆ ಲಿಥಿಯಂ ಅಯೋಡೈಡ್. ಈಗ ಲಿಥಿಯಂ ಎರಡರಲ್ಲಿ ಸೇಮ್, ಪ್ಲಸ್, ಇದನ್ನ ಕಂಪೇರ್ ಮಾಡಂಗಿಲ್ಲ. ಈಗ ಇಲ್ಲಿ F- ಇದೆ, ಇಲ್ಲಿ I- ಇದೆ. Compared to F- and I- on moving down the group, fluorine, chlorine, bromine, iodine, on moving down the group, atomic radius as well as ionic radius ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅಲ್ಲಿಗೆ ಅಯೋಡೈಡ್ ಅಯಾನ್ ಸೈಜ್ ಏನಾಗಿದೆ? ಇಲ್ಲಿ ಜಾಸ್ತಿ ಇದೆ. ಸೈಜ್ ಆಫ್ ದ ಅಯಾನ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಅಯಾನ್. ಬಟ್ ಈ ಪಾಸಿಟಿವ್ ಅಯಾನ್ ಕಂಪೇರ್ ಮಾಡ್ತಾ ಇಲ್ಲ ನಾನು, ಬಿಕಾಸ್ ಬೋತ್ ಆರ್ ಸೇಮ್ ಅಯಾನ್. ಅಲ್ಲಿಗೆ ಅಯೋಡೈಡ್ ಅಯಾನ್ಗೆ ಏನು ಸೈಜ್ ಜಾಸ್ತಿ ಇದೆ ಅಂತಂದ್ರೆ, ಲ್ಯಾಟಿಸ್ ಎನರ್ಜಿ ಇದಕ್ಕೆ ಏನಾಗಿರುತ್ತೆ? ಕಡಿಮೆ ಇರುತ್ತೆ. lesser the lattice energy, lesser will be the stability, lesser the tendency to form this compound. Again, compared to these two compound, which is having higher lattice energy? Lithium fluoride, because in lithium fluoride ion is having smaller atomic radius or ionic radius. Higher will be the lattice energy. Higher the lattice energy, higher will be the stability. Higher the stability, easy to form ionic compound. Hence, these are the some favorable factors which forms ionic compound. What are the favorable factors to form ionic bond? Low ionization energy of metal, high electron affinity of non-metal, electronegativity difference should be very large, and higher the lattice energy. Lattice energy kadame aytandre less stable bandubiduತ್ತೆ ಅದಕ್ಕೆ. Okay. Let us solve some objective questions. ಈಗ ಕೆಲವೊಂದು objective questions start ಮಾಡೋಣ. Okay, which of the following has electrovalent linkage? The question is, which of the following has electrovalent linkage? Electrovalent linkage. ಯಾರಿಗೆ electrovalent linkage ಇದೆ ಅಂತ ನಾವು ಸ್ಟಡಿ ಮಾಡಬೇಕು. ಈಗ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ CaCl2, option A CaCl2, option B is AlCl3, option B AlCl3, option C ಅಲ್ಲಿ ಏನು ಕೊಟ್ಟಿದ್ದಾರೆ? SiCl4, and the last option is PCl3. The question is very simple. Which of the following has highest electrovalent linkage? Electrovalent is also nothing but ionic bond or ionic character. ಹಾಗಾದ್ರೆ ಯಾರು ionic bond ಇದೆ? ಯಾರಿಗೆ ionic bond ಜಾಸ್ತಿ ಇದೆ? ionic strength ಯಾರಿಗೆ ಜಾಸ್ತಿ ಇದೆ? ಇಲ್ಲಿ ಒಂದೊಂದೇ ನೋಡ್ತಾ ಬನ್ನಿ. Here phosphorus is said to be p block element. Silicon, that is also said to be p block element. Here aluminium, definitely it is also p block element. Moreover, it is having tendency to lose the electron, but compared to calcium, that calcium belongs to alkaline earth metal, and it is S block element. We know that S block elements are more metallic character. S block elements are having greater tendency to lose electron. Hence, this CaCl2, calcium is having more tendency to donate the electron. Hence, it can form readily Ca2 plus along with 1 Cl minus to form CaCl2. Hence, the first option CaCl2, S block element. ಯಾಕಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಒಂದು ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗಬೇಕಾದ್ರೆ ಏನಿರಬೇಕು? ಒಂದು ಮೆಟಲ್ ಮತ್ತೆ ನಾನ್ ಮೆಟಲ್ ಇರಬೇಕು. ಮೆಟಾಲಿಕ್ ಕ್ಯಾರೆಕ್ಟರ್ ಯಾರು ಜಾಸ್ತಿ ಇದೆ? ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್ ಗೆ ಕಂಪೇರ್ ಮಾಡಿದ್ರೆ ಕ್ಯಾಲ್ಸಿಯಂ. Sir, how can we say that calcium is having higher metallic character? See, ಇದು S block element, ಇದು D block element, ಇದು P block element. On moving from left to right, metallic character ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗುತ್ತೆ. ಹೈಯೆಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಯಾರಿಗೆ? S block ಗೆ. After that P block, then D block. Hence, highest metallic character ಯಾರು? S block. ಅದಕ್ಕೆ calcium chloride is having highest
electrovalent linkage. Okay, the next question is the stability of the ionic compound influenced by, ಇಲ್ಲಿ 4 ಆಪ್ಷನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸ್ಟೆಬಿಲಿಟಿ, ಈಗ ಒಂದು ಅಯಾನಿಕ್ ಕಾಂಪೌಂಡ್ ಮೋರ್ ಸ್ಟೇಬಲ್ ಲೆಸ್ ಸ್ಟೇಬಲ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. The stability of ionic compound is influenced by, first option is electronegativity. Do the electronegativity decide the stability? No. Second option, lattice energy. Can we calculate the stability of the ionic compound based on the lattice energy? Definitely. Lattice energy and stability are directly proportional. Higher the lattice energy, higher will be the stability. Third option is sublimation energy anta ide. Sublimation energy is nothing but energy required to sublimize 1 mole of solid. Sublimation ಅಂದ್ರೆ ಸಾಲಿಡ್ ಸಬ್ಸ್ಟೆನ್ಸ್ ಅನ್ನ ಡೈರೆಕ್ಟ್ ಆಗಿ ಗೇಷಿಯಸ್ ಸ್ಟೇಟ್ ಗೆ ಕಳಿಸಬೇಕು. ಈಗ 1 mole of ionic solid ಇದೆ, ಅದನ್ನ ಗೇಷಿಯಸ್ ಸ್ಟೇಟ್ ಗೆ ಕಳಿಸಕ್ಕೆ ಎಷ್ಟು ಎನರ್ಜಿ ಬೇಕು? ಅದು ಸಬ್ಲಿಮೇಷನ್ ಎನರ್ಜಿ. ಸಬ್ಲಿಮೇಷನ್ ಅಂದ್ರೆ ಸಾಲಿಡ್ ಇಂದ ಡೈರೆಕ್ಟ್ ಆಗಿ ವೇಪರ್ ಸ್ಟೇಟ್ ಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಂಫರ್, ಅದು ಡಿಪೆಂಡ್ ಆಗಲ್ಲ. ನೆಕ್ಸ್ಟ್ ಎಲೆಕ್ಟ್ರಾನ್ ಅಫಿನಿಟಿ ಇಲ್ಲ. ನೋಡಿ ಕ್ವಶನ್ ಇನ್ನೊಂದ್ಸರಿ ಓದ್ತೀನಿ. ಸ್ಟೆಬಿಲಿಟಿ ಆಫ್ ಅಯಾನಿಕ್ ಕಾಂಪೌಂಡ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ, ಫಸ್ಟ್ ಆಪ್ಷನ್ ಎಲೆಕ್ಟ್ರೋನೆಗೆಟಿವಿಟಿ, ಸೆಕೆಂಡ್ ಆಪ್ಷನ್ ಲ್ಯಾಟಿಸ್ ಎನರ್ಜಿ, ಥರ್ಡ್ ಆಪ್ಷನ್ ಸಬ್ಲಿಮೇಷನ್ ಎನರ್ಜಿ, ಫೋರ್ತ್ ಆಪ್ಷನ್ ಎಲೆಕ್ಟ್ರಾನ್ ಅಫಿನಿಟಿ. ವಿಚ್ ಇಸ್ ಕರೆಕ್ಟ್ ಆಪ್ಷನ್? ಆಪ್ಷನ್ 2, ದಟ್ ಈಸ್ ಲ್ಯಾಟಿಸ್ ಎನರ್ಜಿ. ನೆಕ್ಸ್ಟ್ ಅಯಾನಿಕ್ ರಿಯಾಕ್ಷನ್ಸ್ ಆರ್ 4 ಆಪ್ಷನ್ಸ್ ಇದೆ. ಫಸ್ಟ್ ಆಪ್ಷನ್ ಫಾಸ್ಟ್, ಸೆಕೆಂಡ್ ಆಪ್ಷನ್ ಸ್ಲೋ, ಥರ್ಡ್ ಆಪ್ಷನ್ ವೆರಿ ಸ್ಲೋ, ಫೋರ್ತ್ ಆಪ್ಷನ್ ಮೀಡಿಯಂ. ಥಿಂಕ್ ಮಾಡಿ, ಅಯಾನಿಕ್ ರಿಯಾಕ್ಷನ್ಸ್ ಸ್ಲೋನಾ ಫಾಸ್ಟಾ ಅಂತ. ಅಯಾನ್ಸ್ ಬಂದ್ಬಿಟ್ಟಿದೆ, Na+Cl- ಬಂದಿದೆ ಅಂದ್ರೆ ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಇದೆ ಅಂದ್ರೆ ಅವರಿಬ್ಬರ ಮಧ್ಯೆ ಅಟ್ರಾಕ್ಷನ್ ಸ್ಟ್ರಾಂಗ್ ಇರುತ್ತಾ ವೀಕ್ ಇರುತ್ತಾ? ತುಂಬಾ ನಿಧಾನಕ್ಕೆ ಅಟ್ರಾಕ್ಟ್ ಆಗ್ತಾರಾ ಅಥವಾ ಫಾಸ್ಟ್ ಆಗಿ ಅಟ್ರಾಕ್ಟ್ ಆಗ್ತಾರಾ? ಡೆಫಿನೆಟ್ಲಿ ಅಯಾನಿಕ್ ರಿಯಾಕ್ಷನ್ಸ್ ಆರ್ ವೆರಿ ಫಾಸ್ಟ್. ಯಾಕೆಂದ್ರೆ ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಮೀನ್ಸ್ ಆಫ್ ವೆರಿ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. Hence ionic reactions are very fast. First option fast ide, second option slow ide, third option very slow, fourth option medium. First option is correct. Next question, indicate the nature of bonding in CCl4 and CaH2. Indicate the nature of bonding in CCl4 and CaH2. ಇವೆರಡರಲ್ಲಿ ಯಾವ ಬಾಂಡಿಂಗ್ ಇದೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕು. ಈಗ ಇಲ್ಲಿ ಕಾರ್ಬನ್ ಇದೆ, ಕಾರ್ಬನ್ is surrounded by chlorine atom. ಇಲ್ಲಿ ಕ್ಯಾಲ್ಸಿಯಂ is surrounded by hydrogen. Calcium is surrounded by hydrogen. ನೋಡಿ ತಕ್ಷಣ ಗೊತ್ತಾಗುತ್ತೆ. ಇದು ಕೋವಲೆಂಟ್ ಬಾಂಡ್ ಬಗ್ಗೆ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಿಲ್ಲ, ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿದ ತಕ್ಷಣ ಗೊತ್ತಾಗಬೇಕು ಅಂದ್ರೆ ಈಸಿಯಾಗಿ ಯಾವುದು ಅಯಾನಿಕ್ ಬಾಂಡ್ ಅಂದ್ರೆ, ನೋಡಿ ಇಲ್ಲಿ ವಿಚ್ ಇಸ್ ಅ ಸೆಂಟ್ರಲ್ ಆಟಮ್? ಕಾರ್ಬನ್. ದಿಸ್ ಕಾರ್ಬನ್ ಬಿಲಾಂಗ್ಸ್ ಟು ವಿಚ್ ಬ್ಲಾಕ್? P block. Here which is a central atom? Calcium. That calcium belongs to which block? S block. S block element means it is a metal. Metals can readily donate electron, hence it is more electropositive. Hence calcium hydride. The name of this compound is calcium hydride. It is ionic. This is covalent. Covalent ಅಂದ್ರೆ ಏನು ಅಂತ ನಾನು ಲಾಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ನೋಡಿ ಆಪ್ಷನ್ ಏನಿದೆ? covalent in CCl4 and electrovalent in CaH2. ಅದೇ ಆಪ್ಷನ್. ಸೆಕೆಂಡ್ ಆಪ್ಷನ್ ಬಂದು ಎಲೆಕ್ಟ್ರೋವೇಲೆಂಟ್ ಇನ್ CCl4 ಅಂಡ್ CaH2 ಬೋತ್ ಅಂತ ಕೊಟ್ಟಿದ್ದಾನೆ, ಅಲ್ಲ. ಕೋವಲೆಂಟ್ ಇನ್ ಬೋತ್ CCl4 ಅಂಡ್ CaH2 ಅದು ಅಲ್ಲ. ಎಲೆಕ್ಟ್ರೋವೇಲೆಂಟ್ ಇನ್ CCl4, ಇದು CCl4 ಎಲೆಕ್ಟ್ರೋವೇಲೆಂಟ್ ಅಂತೆ, ಅಯಾನಿಕ್ ಬಾಂಡ್ ಅಂತೆ. CaH2 ಕೋವಲೆಂಟ್ ಅಂತ ಹೇಳ್ತಾ ಇದ್ದೇನೆ, ಖಂಡಿತ ಅಲ್ಲ. ಆಪ್ಷನ್ 1 ಏನ್ ಹೇಳ್ದೆ ನಾನು? ಕೋವಲೆಂಟ್ ಇನ್ CCl4. ಕೋವಲೆಂಟ್ ಅಂದ್ರೆ ನಾನು ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಅಂಡ್ ಅಯಾನಿಕ್ ಇನ್ ಆರ್ ಎಲೆಕ್ಟ್ರೋವೇಲೆಂಟ್ ಇನ್ CaH2. And one more question, last one question discuss ಮಾಡೋಣ. The question is, the electronic configuration of an element A ಅಂತಕ್ಕಂತ ಒಂದು ಎಲಿಮೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ. 1s2 2s2 2p6 3s1. The electronic configuration of an element A is 1s2 2s2 2p6 3s1, and the electronic configuration of element B is 1s2 2s2 2p6 3s2 3p4 3s2 3p4 ಅವರೇ ಕೊಟ್ಬಿಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. The possible compound that can be formed between A and B is, first option formula ಕೊಟ್ಟಿದ್ದಾರೆ AB, ಸೆಕೆಂಡ್ ಒನ್ AB2 ಕೊಟ್ಟಿದ್ದಾರೆ, ಥರ್ಡ್ ಒನ್ ಬಂದು A2B ಕೊಟ್ಟಿದ್ದಾರೆ, ಫೋರ್ತ್ ಆಪ್ಷನ್ ಬಂದು
A2 B3 ಅಂತ ಕೊಟ್ಟಿದ್ದಾರೆ. How to determine the formula? AB to A2 B. See, the electronic configuration of element A is 1s2 2s2 2p6 3s1, B is 1s2 2s2 2p6 3s2 3p4. Which is the correct formula? The correct formula of the compound is ಹೆಂಗ್ ಸರ್ find out ಮಾಡೋದು? Let us see. Okay, A. What is the covalency of A? How to determine the covalency? Just by knowing the outermost electron. What is the covalency? Covalency of A atom is 1 because outermost orbit containing 1 electron. B atom ತಗೋಣ. What is the covalency of B? B atom containing how many electrons in the valence shell? Both are belongs to third shell. Hence, the total number of valence electrons are 6. Total number of valence electrons ಎಷ್ಟಿದೆ? 6 ಇದೆ. Okay, 3s2 3p4. The compound that can be formed between A and B ಅಂತ ಹೇಳ್ತಾರೆ. Okay, valence electrons 6 ಇದೆ. ಈಗ ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 5 ಇದೆ. ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 6 ಅಂದ್ಮೇಲೆ ನಾನು ನೆನ್ನೆ ಹೇಳಿದ್ದೀನಿ ಹೌ ಟು ಡಿಟರ್ಮೈನ್ ದ ಕೋವೆಲೆನ್ಸಿ ಡಿಟರ್ಮೈನ್ ಮಾಡಬೇಕಾದ್ರೆ ಇಫ್ an atom which containing either one electron or is one electron, covalency is 1. If the atom containing two valence electron, covalency is 2. If it is 3, covalency is 3. If the atom which containing 4 electron, covalency is again 4. If an atom exceeds more than 4 electrons in their valence shell, the covalency can be calculated by using the formula 8 minus number of valence electron. Here the covalency of A is 1 because it containing less than 4 electron. Less than 4 ಇದ್ದಾಗ covalency ನ ಐಡೆಂಟಿಫೈ ಮಾಡೋದು ಈಸಿ. Greater than 4 ಇದ್ದಾಗ 8 minus number of valence electron. Hence 8 minus number of valence electron in B atom is 6. Hence what is the covalency of B? Covalency of B is 2. ಅಲ್ಲಿಗೆ ಫೈನಲ್ ಆಗಿ covalency of A is 1, covalency of B is 2. Covalency of A is 1, covalency of B is 2. ಅಂದ್ರೆ B ಗೆ covalency 2 ಇದೆ ಅಂದ್ರೆ ಎಷ್ಟು ಬಾಂಡ್ ಫಾರ್ಮೇಶನ್ ಆಗಬೇಕು? B ಗೆ 2 ಬಾಂಡ್ ಫಾರ್ಮೇಶನ್ ಆಗಬೇಕು. ಕರೆಕ್ಟ್ ಅಲ್ವಾ? ಅಲ್ಲಿಗೆ B ಒಂದೇ ಇರಕ್ಕೆ ಸಾಧ್ಯ. A ಗಳು ಎಷ್ಟಿರಬಹುದು? ಈಗ ಇದು ಬ್ಯಾಲೆನ್ಸ್ ಆಗಬೇಕಾದ್ರೆ ಹಿಯರ್ should be 1 A atom, here should be 1 A atom. ಹಾಗಾದ್ರೆ ಇಲ್ಲಿ B ಒಂದಿದೆ, A ಅಂತಕ್ಕಂತ ಆಟಮ್ಸ್ 2 ಇದೆ. ಹಾಗಾದ್ರೆ ವಾಟ್ ಇಸ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್? A to B. ನೋಡಿ A to B. ಅರ್ಥ ಆಯ್ತಾ? A to B. B is a central metal. ಯಾಕಂದ್ರೆ ಇಲ್ಲಿ based on the number of valence electron we need to calculate the valency. After knowing the valency we can easily calculate the formula of the compound. Suppose ಎರಡಕ್ಕೂ ಕೂಡ valence electrons 1 1 ಇದ್ದಿದ್ರೆ A ಗೂ valence electron 1, B ಗೂ valence electron 1 ಇದ್ದಿದ್ರೆ the compound of the formula of the compound is AB ಅಂತ ಹೇಳೋದು. AB ಬರಬೇಕಾದ್ರೆ A ಮತ್ತೆ B ಮಧ್ಯೆ ಎಷ್ಟು ಬಾಂಡ್ ಇದೆ? 1. ಈಗ ನಾವು ಇದನ್ನ ಉಲ್ಟಾನು ಬರೆಯಕ್ಕಾಗಲ್ಲ. ಈಗ ನಾವೇನಾದ್ರೂ ಸಪೋಸ್ ಈ ತರ ಬರೆದಿದ್ರೆ B A B ಅಂತ ಬರೆಯಕ್ಕಾಗತ್ತಾ? ಯಾಕೆ AB2 ಯಾಕಾಗಲ್ಲ ಅಂತಂದ್ರೆ AB2 ಅಂತ ಬರ್ದಿದೀವಿ ಅಂದ್ರೆ A ಗೆ covalency 2 ಬರಬೇಕಾಗುತ್ತೆ. ಬಟ್ ಅಕಾರ್ಡಿಂಗ್ ಟು ದಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ covalency of A is only 1. ಹಾಗಾದ್ರೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ಆಪ್ಷನ್ಸ್ ಇಲ್ಲೇ ಬರ್ದಿದ್ದೀನಲ್ಲ. ಓಕೆ, A to B is the correct formula. ಓಕೆನಾ? ಈಗ ಇನ್ನೊಂದು ನಾನು ಕ್ವೆಶ್ಚನ್ ಕೊಡ್ತೀನಿ, ಅದನ್ನ ನೀವೇ ನನಗೆ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನನಗೆ ನನ್ನ ವಾಟ್ಸ್ಆಪ್ ನಂಬರ್ಗೆ ನೀವು ಆನ್ಸರ್ ಅನ್ನ ಸೆಂಡ್ ಮಾಡಬೇಕು. ಐ ವಿಲ್ ಟೆಲ್ ಯು ದ ಕ್ವೆಶ್ಚನ್. 2 atoms, ಅದನ್ನ ರಿಪೀಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 atoms X and Y, ಅರ್ಥ ಮಾಡ್ಕೊಳ್ಳಿ. 2 ಆಟಮ್ ಇದೆ, X ಮತ್ತೆ Y. ಹ್ಯಾವ್ 5 and 7 ವೇಲೆನ್ಸ್ ಎಲೆಕ್ಟ್ರಾನ್. X ಆಟಮ್ ಅಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ ಇದೆಯಂತೆ, Y atom ಅಲ್ಲಿ 7 valence electron ಇದೆ. I will repeat again. The 2 atoms X and Y have 5 and 7 valence electrons. Full stop. The formula of the compound is, formula of the compound ನಾನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಆಪ್ಷನ್ XY ಇದೆ. ಇದನ್ನ ನಾನು ಏನು ಹೇಳಿದ್ದೀನಿ ಅದನ್ನ ನೀವು ನೋಟ್ ಬುಕ್ ಅಲ್ಲಿ ಬರ್ಕೊಂಡು ಆಮೇಲೆ ಟ್ರೈ ಮಾಡಿ. ಫಸ್ಟ್ ಆಪ್ಷನ್ XY ಇದೆ. ಸೆಕೆಂಡ್ ಆಪ್ಷನ್ ಈಸ್ XY2. ಥರ್ಡ್ ಆಪ್ಷನ್ ಈಸ್ XY3. Fourth option is X3Y. First option XY, second option XY2, third option XY3, fourth option X3Y. You need to calculate the valency first. After knowing the valency, we can easily calculate the formula of the compound. ನೋಡ್ಕೊಳ್ಳಿ, valency 2 ಬಂದಿದೆ ಅಂದ್ರೆ ಅದು ಸೆಂಟ್ರಲ್ ಇರುತ್ತೆ, 3 ಬಂದಿದ್ರು ಕೂಡ ಸೆಂಟ್ರಲ್ ಇರುತ್ತೆ. valency 1 ಬರೋದು ಎಲ್ಲಾನು ಕೂಡ ಎಂಡ್ ಅಲ್ಲೇ ಬರ್ಕೋಬೇಕು.
ನೋಡಿ ಈಗ ವೇಲೆನ್ಸಿ 1 ಬಂದಿದೆ ಅಂದ್ರೆ ಇದು ಎಂಡ್ ಅಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವೇಲೆನ್ಸಿ ಬಿ ಗೆ 1 ಇದೆ ಅಂದ್ರೆ ಎಂಡ್ ಅಲ್ಲಿ ಬರ್ಕೋಬೇಕು. ವೇಲೆನ್ಸಿ ಮೋರ್ ದ್ಯಾನ್ 1 ಇದ್ದಾಗ ದಟ್ ಎಲಿಮೆಂಟ್ ಮಸ್ಟ್ ಬಿ ಅಟ್ ದ ಸೆಂಟರ್. ರಿಮೈನಿಂಗ್ ಎಲಿಮೆಂಟ್ಸ್ ಅನ್ನ ಆ ಕಡೆ ಈ ಕಡೆ ನಾವು ಬಾಂಡ್ ಅನ್ನ ಸೇರಿಸಬಹುದು. ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸ್. ಈಗ ನಾನೇನು ಈ ಕ್ವಶನ್ ಹೇಳಿದೀನಿ ಆ ಕ್ವಶನ್ ಅನ್ನ ಕ್ಲೀನ್ ಆಗಿ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಅಥವಾ ಡೈರೆಕ್ಟ್ ಆಗಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ ಕೋವೆಲೆನ್ಸಿ ಕ್ಯಾಲ್ಕುಲೇಟ್ ಮಾಡಿ find out the correct formula of the compound. This is about today's class. Thank you for watching. In the next video class I will start covalent bond and what are the factors affecting the covalent bond. Thank you.